ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ, ಸಂಸದರ ಕಡೆಗಣನೆಗೆ ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಆಕ್ರೋಶ. ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಷಾ ಯೋಜನೆಯಡಿ ಮಂಜೂರಾದ 5 ಕೋಟಿ ರೂಪಾಯಿಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆಯನ್ನು ಸಂಸದರಿಂದ ಉದ್ಘಾಟಿಸದೆ ಶಿಷ್ಟಾಚಾರವನ್ನು ಉಲ್ಲಂಘಿಸಲಾಗಿದೆ ಎಂದು ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಅವರು ಆರೋಪಿಸಿದ್ದಾರೆ. ಅವರು ಇಂದು ಶನಿವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಷಾ ಯೋಜನೆಯಡಿ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮಂಜೂರಾಗಿರುವ 5 ಕೋಟಿ ರೂಪಾಯಿಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆ ಮತ್ತು ಕಾಮಗಾರಿಗೆ ಶಿಷ್ಟಾಚಾರದ ಪ್ರಕಾರ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚಾಲನೆಯನ್ನು ನೀಡಬೇಕಿತ್ತು. ಆದರೆ ಆಮಂತ್ರಣ ಪತ್ರಿಕೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹೆಸರನ್ನು ಗೌರವ ಅತಿಥಿಗಳನ್ನಾಗಿ ನಮೂದಿಸಲಾಗಿದೆ. ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ PM ಉಷಾ ಯೋಜನೆಯ ಈ ಕಾರ್ಯಕ್ರಮವನ್ನು ಸಂಸದರು ಉದ್ಘಾಟನೆ ಮಾಡಬೇಕಾಗಿರುವುದು ಶಿಷ್ಟಾಚಾರವಾಗಿದೆ. ಆದರೆ ಈ ಕಾರ್ಯಕ್ರಮವನ್ನು ಸಂಸದರಿಂದ ಉದ್ಘಾಟಿಸಿಲ್ಲ. ಇನ್ನು ಈ ಕಾರ್ಯಕ್ರಮ ಮಾಡುವ ಮುನ್ನ ಸಂಸದರ ಗಮನಕ್ಕೂ ತರದೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮೇ 28ರಂದು ನಡೆದ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಮೇ 31ರಂದು ಸಂಸದರಿಗೆ ತಲುಪಿದೆ. ಸಂಸದರ ಬಗ್ಗೆ ಕಾಲೇಜು ನಿರ್ಲಕ್ಷ್ಯವನ್ನು ಮತ್ತು ಅಗೌರವವನ್ನು ತೋರಿಸಿದೆ. ಈ ಕಾರ್ಯಕ್ರಮದ ಕುರಿತಂತೆ ನಗರಸಭಾ ಸದಸ್ಯರಿಗೂ ಆಮಂತ್ರಣ ಪತ್ರಿಕೆಯನ್ನು ಕೊಡಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಿಷ್ಕಾಳಜಿಯನ್ನು ವಹಿಸಿದೆ ಎಂದು ಸುನೀಲ್ ಹೆಗಡೆಯವರು ಆರೋಪಿಸಿದ್ದಾರೆ. ಸಂಸದರ ಗೌರವಕ್ಕೆ ಚ್ಯುತಿಯನ್ನು ತರಲಾಗಿದೆ. ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತದೆ. ಸಂಸದರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ಮತ್ತು ಶಿಷ್ಟಾಚಾರದ ಪ್ರಕಾರ ಸಂಸದರ ಕೈಯಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸದೇ ಇರುವುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದಿವ್ಯ ನಿರ್ಲಕ್ಷ್ಯವಾಗಿದೆ. PM ಉಷಾ ಯೋಜನೆಯಡಿ ಅನುಷ್ಠಾನವಾಗುತ್ತಿರುವ ಕಾರ್ಯಕ್ರಮಗಳಿಗೆ ಅನುದಾನದ ವಿಚಾರದಲ್ಲಿ ಸಮಸ್ಯೆಗಳಾದಾಗ ಸಂಸದರನ್ನಾಗಲಿ ಕೇಂದ್ರ ಸರ್ಕಾರವನ್ನಾಗಲಿ ಹೊಣೆಗಾರರನ್ನಾಗಿಸಬಾರದು. ಇದಕ್ಕೆ ನೇರ ಕಾರಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಗಿರುತ್ತದೆ ಎಂದು ತಿಳಿಸಿದರು. ಸಂಸದರ ಗೌರವಕ್ಕೆ ಚ್ಯುತಿ ತಂದಿರುವ ಕುರಿತಂತೆ ಕೇಂದ್ರ ಸರ್ಕಾರದ ಹಕ್ಕುಚ್ಯುತಿ ಸಮಿತಿಗೆ ದೂರು ನೀಡುವ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ದಾಂಡೇಲಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯ್ಕ್, ಪಕ್ಷದ ಮಾಜಿ ಅಧ್ಯಕ್ಷರುಗಳಾದ ಚಂದ್ರಕಾಂತ್ ಕ್ಷೀರಸಾಗರ್, ಸುಧಾಕರ್ ರೆಡ್ಡಿ, ಪಕ್ಷದ ಮುಖಂಡರಾದ ಪ್ರಶಾಂತ್ ಬಸೂರ್ತೆಕರ್, ಮಂಜುನಾಥ್ ಶೆಟ್ಟಿ, ನಗರಸಭಾ ಸದಸ್ಯರುಗಳಾದ ವಿಜಯ್ ಕೋಲೇಕರ್, ದಶರಥ್ ಬಂಡಿವಡ್ಡರ್ ಮತ್ತು ರಮಾ ರವೀಂದ್ರ ಅವರು ಉಪಸ್ಥಿತರಿದ್ದರು. ತುರ್ತಾಗಿ ಅರ್ಜೆಂಟಾಗಿ ಕರೆಯುವಂಥ ಉದ್ದೇಶ ಏನಂತ ಹೇಳಿದರೆ, ಮೊನ್ನೆ MP ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕೆಲವು ನಾಯಕರುಗಳು, ಮುಖಂಡರುಗಳು, ಕೆಲವೊಂದು ಸಾಮಾನ್ಯ ಜನ ಇಂದಿನ ನಮ್ಮ ಸಂಸದರಾದ ಅನಂತಕುಮಾರ್ ಹೆಗಡೆ ಅವರು ಏನು ಮಾಡಿದರು, ದಾಂಡೇಲಿಗೆ ಎಷ್ಟು ಸಲ ಅಭಿವೃದ್ಧಿಗೆ ಬಂದಿಲ್ಲ, ಸಮಸ್ಯೆ ಬಂದಿಲ್ಲ ಅಂತ ಹೇಳಿದ್ರು ಅಂತ ಅಪವಾದನೆ ಇತ್ತು. ಆದರೆ ಈಗ ಹೊಸದಾಗಿ ಬಂದಂಥ ಸಂಸದರು ಇಡೀ ಜಿಲ್ಲೆ ತುಂಬ ಓಡಾಡಿ ಹಲವಾರು ಕಾರ್ಯಕ್ರಮಗಳಿಗೆ ಹಲವಾರು ಇದಕ್ಕೆ ಅಟೆಂಡ್ ಮಾಡುವಂಥ ಕೆಲಸಗಳನ್ನು ನೀವೆಲ್ಲ ನೋಡಿದ್ದೀರಿ. ಆದರೆ ಮೊನ್ನೆ ದಿನ ಈ ಹಿಂದೆನೂ ಹಾಗೆ ನಿಮ್ಮ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಇದರಿಂದ ಅವರಿಗೆ ದುಡ್ಡು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಅನಂತಕುಮಾರ್ ಪ್ರೋಟೋಕಾಲ್ ವೈಲೇಷನ್ ಮಾಡಿದರು, ಕರೆದಿಲ್ಲ ಅನ್ನುವಂಥ ವಿಷಯಗಳನ್ನು ನಾವು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಈ ಸಲನೂ ಮೊನ್ನೆ ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ ಇದಕ್ಕೆ PM ಉಷಾ ಯೋಜನೆಯಲ್ಲಿ 5 ಕೋಟಿ ರೂಪಾಯಿಗಳು ಮಂಜೂರಿ ಆಗಿದೆ. ಈ 5 ಕೋಟಿ ಮಂಜೂರಿ ಆದ ನಂತರ ಇದು ಕಾಲೇಜಿನ ನವೀಕರಣ ಮೇಲ್ದರ್ಜೆಗೆ ಕಾಮಗಾರಿಗಳು ಇರಿಸುವಂಥ ಸಂಸ್ಥೆಗೆ ರೈಟ್ ಸಂಸ್ಥೆಯವರು ಇದನ್ನು ಟೆಂಡರ್ ಕೊಟ್ಟಿದ್ದಾರೆ. ಇದು ನಮ್ಮ ಗಮನಕ್ಕೆ ಇಲ್ಲ, ಅಂದರೆ ಸಂಸದರ ಗಮನಕ್ಕೆ ಇಲ್ಲ. ಅಂದರೆ ಮಂಜೂರಾಗಿದ್ದು ಗೊತ್ತಿದೆ, ಅದು ಈ ಕಾರ್ಯಕ್ರಮ ಗಮನಕ್ಕಿಲ್ಲ. ನಿನ್ನೆ ದಿನ ಪೇಪರ್ನಲ್ಲಿ ನೋಡಿದಾಗ ಈ ಕಾರ್ಯಕ್ರಮ ಆಗಿದ್ದ ಬಗ್ಗೆ ನಮ್ಮ ಗಮನಕ್ಕೆ ಬಂದ ನಂತರ ನಾವು ಇವತ್ತು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿಯ ಪ್ರಿನ್ಸಿಪಾಲ್ರಿಗೆ ನಾವೆಲ್ಲ ಸೇರಿ ಮಾತಾಡಿದ್ವಿ, ಏನಪ್ಪ ಇದು, ಇಲ್ಲರಿ ನಾವು MP ಅವರ ಹೆಸರನ್ನು ಹಾಕಿದ್ದೇವೆ ಅಂತ ಹೇಳ್ತಾರೆ. ಆ್ಯಸ್ ಪರ್ ಸೆಂಟ್ರಲ್ ಪ್ರೋಟೋಕಾಲ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳನ್ನು ಉದ್ಘಾಟಕರಾಗಿ MP ಅವರೇ ಮಾಡಬೇಕು. MP ಅವರ ಗಮನಕ್ಕೆ ತಂದು ಕಾಲೇಜಿನ ಈ ಏನಿದೆ ಇನ್ವಿಟೇಷನ್ ಕಾರ್ಡ್ ಮೇಲೆ ಆ್ಯಕ್ಚುಲಿ ಇದು MD ಒಕ್ಕುಂದವರು ಇದಕ್ಕೆ ಜವಾಬ್ದಾರಿ. ಆದರೆ ಇವ್ರು ಏನು ಮಾಡಿದ್ದಾರೆ, ತಮ್ಮ ಸಂಗಡ ಮತ್ತು 3 ಜನ ಆಫೀಸರಿಗೆ ತೊಗೊಂಡು ಬಿದ್ದಿದ್ದಾರೆ. ಇವ್ರು ಯಾರೂ ಸಹ ಆಧಾರದ ಸ್ವಾಗತ ಕೋರೋರು MP ಅವರಿಗೆ ಕಾಂಟ್ಯಾಕ್ಟೇ ಮಾಡಲಿಲ್ಲ ಈ ವಿಷಯದಿಂದ. ಇನ್ವಿಟೇಷನು ಯಾವಾಗ ಮುಟ್ಟಿದೆ, ಇವತ್ತು ಮುಟ್ಟಿದೆ.
MP ಅವರ ಆಫೀಸ್. ಮತ್ತು ಈ ಯೋಜನೆಯನ್ನು ಉದ್ಘಾಟನೆ ಮಾಡಿ ತರಾತುರಿಯಲ್ಲಿ ಮಾಡುವಂಥ ಕೆಲಸ ಮಾಡಿದ್ರಿಂದ ಇದು ಟೋಟಲಿ ಪ್ರೋಟೋಕಾಲ್ ವೈಲೇಷನ್ ಅಷ್ಟೇ ಅಲ್ಲ, MP ಅವರ ಹಕ್ಕುಚ್ಯುತಿ. ಇದಕ್ಕೆ ಜವಾಬ್ದಾರಿ ಯಾರು? ಈ ಆಧಾರದ ಸ್ವಾಗತ ಹೇಳಿದಂಥ ಎಲ್ಲ ಆಫೀಸರ್ಸು, ಡಾಕ್ಟರ್ ಒಕ್ಕುಂದ, ಪ್ರಿನ್ಸಿಪಾಲ್ರು ಮತ್ತು ಶಾಸಕರು. ಇದಕ್ಕೆ ಜವಾಬ್ದಾರಿ ಇರೋರು ಇವರು, ಈ ಜನ ಇದಕ್ಕೆ ಜವಾಬ್ದಾರಿ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಈಗ ನಾವು ಅಲ್ಲಿ ಹೋಗಿ ಬಂದಿದ್ದೇವೆ. ಇದಕ್ಕೆ ಈ ಸ್ಕೀಮಿಗೆ ಏನಾದರೂ ತೊಂದರೆ ಆದರೆ ಅಥವಾ ಏನಾರು ಆದರೆ ಇದಕ್ಕೆ ಜವಾಬ್ದಾರಿ ಇವರೇ, ಈಗ ನಾ ಹೇಳಿದಂಥವರೇ ಇದಕ್ಕೆ ಜವಾಬ್ದಾರಿ. ಮತ್ತು ಇದು ನೇರವಾಗಿ ಸಂಸದರ ಹಕ್ಕುಚ್ಯುತಿಗೆ, ಯಾಕಂದರೆ 8 ಲಕ್ಷ ಜನರ ಒಂದು ಜನಪ್ರತಿನಿಧಿ ಇರಬೇಕಾದ್ರೆ ಮತ್ತು ಹಿಂದೆ ಒಂದು ವಿಧಾನಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದಾರೆ, ಸೀನಿಯರ್ ಮೋಸ್ಟ್ MLA ಇದ್ದಾರೆ. ಇಷ್ಟೆಲ್ಲ ಇದ್ದು ಅದನ್ನು ವೈಲೇಷನ್ ಮಾಡಿ ಕೇಂದ್ರ ಸರ್ಕಾರ ಬಂದಂಥ ಸ್ಕೀಮ್ಗಳನ್ನು ಮೊನ್ನೆ ದಿನ ಏನು ಉದ್ಘಾಟನೆ ಮಾಡಿದ್ದಿದೆ, ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತು ಇದರ ಬಗ್ಗೆ ಕೇಂದ್ರ ಸರ್ಕಾರದ ಹಕ್ಕುಚ್ಯುತಿ ಸಮಿತಿಗೆ ಏನು ಕೊಡಬೇಕು, ಖಂಡಿತವಾಗಿ ಅದನ್ನು ಕಳಿಸುವಂಥ ಕೆಲಸ ಸಂಸದರ ಮುಖಾಂತರ ನಾವು ಮಾಡುವಂಥದ್ದನ್ನು ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಶಾಸಕರೇ ಜವಾಬ್ದಾರ ಆಗ್ತಾರೆ. ಎರಡನೇದು ಏನಂತ ಹೇಳಿದ್ರೆ, ಈ ಸ್ಕೀಮು ಈ ಸಲ ಏನು ಅಭಿವೃದ್ಧಿ ಕೊಟ್ಟಿದ್ದಿದೆ ಕೇಂದ್ರ ಸರ್ಕಾರದಿಂದ PM ಉಷಾ ಯೋಜನೆಯಲ್ಲಿ, ಇದು ಒಂದು ಸಲ ಕೊಟ್ಟು ಹೋಗುವಂಥ ಸ್ಕೀಮ್ ಅಲ್ಲ. ಅಂದರೆ ಈ ಸ್ಕೀಮ್ ಇಂಪ್ಲಿಮೆಂಟ್ ಆದರೆ ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚುವರಿಯಾಗಿಯೂ ಸಹ ಇದಕ್ಕೆ ಮತ್ತು ಸೌಲಭ್ಯಗಳು ಬರುವಂಥ ಇದು ಇರ್ತದೆ. ಹೀಗಾಗಿ ದಾಂಡೇಲಿಯ ಮಕ್ಕಳು, ದಾಂಡೇಲಿಯ ಪಾಲಕರು ಇದನ್ನು ಉಪಯೋಗ ತಗೋಬೇಕು. ಯಾಕಂತ ಹೇಳಿದರೆ 5 ಕೋಟಿ ಕೆಲಸ, 5 ಕೋಟಿ ಕೆಲಸಕ್ಕೆ ಅಲ್ಲಿ ಕಮಿಟಿ ಮಾಡಿದ್ದಾರೆ. ದಾಂಡೇಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಅದು ಕಮಿಟಿಯಲ್ಲಿ ನೋಡಿದ್ದೇವೆ ನಾವು. ಡಿಗ್ರಿ ಕಾಲೇಜಿನ ಕಮಿಟಿಯನ್ನು ಯಾವ ರೀತಿ ಅದಕ್ಕೊಂದು ವರ್ಚಸ್ವಿ ಕಮಿಟಿ ಇರಬೇಕು ಅನ್ನೋದು ಆ ರೀತಿ ಕಮಿಟಿ ಇಲ್ಲ. ಟೋಟಲಿ ಗೌರ್ಮೆಂಟ್ ಗೈಡ್ಲೈನ್ಸ್ಗಳನ್ನು ಉಲ್ಲಂಘನೆ ಮಾಡಿದಂಥ ಕಮಿಟಿ ಇದೆ. ಅದನ್ನು ನಾವು ಪ್ರಿನ್ಸಿಪಾಲ್ರಿಗೆ ಹೇಳಿ ಬಂದಿದ್ದೇವೆ. ಇದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು ಮತ್ತು ಕಮಿಟಿಯವರು ಮತ್ತು ಪಾಲಕರು ಆ ಕೆಲಸಗಳ ಅಬ್ಸರ್ವೇಷನ್, ಇದು ಮೇಲುಸ್ತುವಾರಿ ನೋಡ್ಕೋಬೇಕು. ಮತ್ತು ಏನಾದರೂ ಸಮಸ್ಯೆಗಳು ಬಂದಲ್ಲಿ MP ಅವರ ಗಮನಕ್ಕೆ ತಂದಲ್ಲಿ ಖಂಡಿತವಾಗಿ ಇದನ್ನು ಮಾಡ್ತೇವೆ. ಆದರೆ ಈ ಕಾರ್ಯಕ್ರಮದಲ್ಲಿ MP ಅವರ ಘನತೆಗೆ, ಕೇಂದ್ರ ಸರ್ಕಾರದ ಘನತೆಗೆ ಧಕ್ಕೆ ತರುವಂಥ ಕೆಲಸಗಳನ್ನು ಏನು ಮಾಡಿದ್ದಾರೆ, ಇವ್ರ ಬಗ್ಗೆ ಯಾವ ರೀತಿಯ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಮುಂದಿನ ಖಂಡಿತವಾಗಿ ಕೊಡಬೇಕು. ಮತ್ತು ಈ ರೀತಿಯ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇರುವಂಥವ್ರಿಗೆ ನಾನು ಹೇಳಲಿಕ್ಕೆ ಬಯಸುವುದಿಷ್ಟೇ, ಸಂಸದರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಕೇಂದ್ರ ಸರ್ಕಾರದಿಂದ ಬರುವಂಥ ಕಾರ್ಯಕ್ರಮಗಳಿದೆ ಅಥವಾ ರಾಜ್ಯ ಸರ್ಕಾರದಿಂದ ಬರುವಂಥ ಕಾರ್ಯಕ್ರಮಗಳಿದ್ದರೂ ಸಹ ಸಂಸದರ ಸ್ಥಾನಕ್ಕೆ, ಘನತೆಗೆ ಧಕ್ಕೆ ಬರದ ಹಾಗೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಕಾರ್ಯಕ್ರಮಗಳಲ್ಲಿ ಅವರ ಹೆಸರನ್ನು ಏನು ಹಾಕಿದ ಮೇಲೆ ವಿಶ್ವಾಸಕ್ಕೆ ತಗೋಬೇಕು. ಹಾಕೋದಂದ್ರೆ ಹಾಕಿ ಬಿಟ್ಬಿಡೋದಲ್ಲ, ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಕೇಳಿ ಇದನ್ನು ಹಾಕಿ ಮಾಡಿ ಘನತೆಗೆ ಧಕ್ಕೆ ತರೋದು, ಮತದಾರರ ಆತ್ಮಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆದರೆ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಇದರ ಬಗ್ಗೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೇವೆ. ಅದೇ ರೀತಿ ಈ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಏನು ತೊಂದರೆ ಇದಾಗಿದ್ದಿದೆ, MP ಅವರ ಗಮನಕ್ಕೆ ಹೆಸರು ಹಾಕಿದ್ದಾರೆ ಅಂತ ಹೇಳ್ತಾರೆ. MP ಅವರ ಉದ್ಘಾಟಕರಾಗಬೇಕಿದೆ, ಗೌರವ ಅತಿಥಿ ಅಲ್ಲ MP. ಅದನ್ನು ದಿಶಾ ಸಮಿತಿಯ ಅಧ್ಯಕ್ಷರವರು ಏನು ಮಾಡಿದ್ದಿದೆ, ಇದಕ್ಕೆ MP ಅವರ ಹಕ್ಕಿಗೆ ಚ್ಯುತಿ ಬಂದಿದ್ದರಿಂದ ಅದು ಹಕ್ಕುಚ್ಯುತಿಯಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟವ್ರ ಮೇಲೆ, ಅದಕ್ಕೆ ಈಗಾಗಲೇ MP ಅವರ ಜೊತೆ ನಾವೆಲ್ಲ ಮಾತಾಡಿದ್ದೇವೆ, ಖಂಡಿತವಾಗಿ ತಗೊಳ್ತೇವೆ. ಮತ್ತು ಈ ಏನು ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಅಂದರೆ PMG ಉಷಾ ಯೋಜನೆಯಲ್ಲಿ ಏನು ಮಾಡಿದ್ದಿದೆ, ಇದು ದಾಂಡೇಲಿಗೆ ಒಂದು ಉಪಯೋಗಕರವಾದಂಥ ವಿಷಯ. ದಾಂಡೇಲಿಯ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾಂಡೇಲಿ ಅಭಿವೃದ್ಧಿಗೆ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿಯವರು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದು ಮುಂದಿನ ದಿನ ಅವರೇ ಬಂದಾಗ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಹೇಳುವಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎರಡನೇದಾಗಿ ನಾಳೆ ಬಕ್ರೀದ್ ಕಾರ್ಯಕ್ರಮ, ಬಕ್ರೀದ್ ಇದೆ, 7ನೇ ತಾರೀಕಿಗೇನೋ ಬಕ್ರೀದ್ ಇದೆ. ಹೋದ ಸಲ ಬಕ್ರೀದ್ ಸಂದರ್ಭದಲ್ಲಿ ಆಕಳು ಮತ್ತು ಗೋವುಗಳ ಹತ್ಯೆಗೆ ತಗೊಂಡು ಬಂದು ಇಲ್ಲಿ ಬಾಂಬೆ ಅಲೈಡ್ ಏರಿಯಾದಲ್ಲಿ ಗಲಾಟೆ ಆಗಿದ್ದು ತಮ್ಮೆಲ್ಲರ ಗಮನಕ್ಕಿದೆ. ಈಗಾಗಲೇ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಂಗಡ ಈ ವಿಷಯದಲ್ಲಿ ಚರ್ಚೆ ಮಾಡಿ ಮಾತಾಡಿದ್ದೇನೆ. ತಹಶೀಲ್ದಾರ್ಗೂ ಹೇಳ್ತೇನೆ, ಪಕ್ಷದಿಂದ ನಾವು ಲೆಟ್ರನ್ನು ಕೊಡ್ತಾ ಇದ್ದೇವೆ.
ಯಾವುದೇ ರೀತಿಯಿಂದ ಗೋ ಹತ್ಯೆಗೆ ಇಲ್ಲಿ ಅವಕಾಶಗಳನ್ನು ಕೊಡಬಾರದು. ಮತ್ತು ಬಕ್ರೀದ್ ಆಚರಣೆ ಮಾಡುವಂಥ ಆ ಸಮಾಜದವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಗೋ ಹತ್ಯೆಯನ್ನು ಮಾಡಿ ಅನಾವಶ್ಯಕವಾಗಿ ದ್ವೇಷಮಯವಾದಂಥ ವಾತಾವರಣ ದಾಂಡೇಲಿಯಲ್ಲಿ ಆಗಲಿಕ್ಕೆ ಅವರೂ ಕೊಡಬಾರ್ದು. ಒಂದಾನ ವೇಳೆ ಆ ರೀತಿಯ ಘಟನೆಗಳು ನಡೆದಿದ್ದೇ ಆದಲ್ಲಿ ಇದಕ್ಕೆ ಹಿಂದೂ ಪರ ಸಂಘಟನೆಗಳಿರಲಿ, ಭಾರತೀಯ ಜನತಾ ಪಕ್ಷ ಕಾರಣೀಕರ್ತರ ಅಲ್ಲ. ಅದನ್ನು ಯಾರು ಮಾಡ್ತಾರೆ ಮತ್ತು ಯಾರು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ಅವರೇ ಇದಕ್ಕೆ ಜವಾಬ್ದಾರರಾಗ್ತಾರೆ ಅಂತ ಸ್ಪಷ್ಟವಾಗಿ ಶಬ್ದದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಕ್ಲೂಡಿಂಗ್ ಪೊಲೀಸ್ ಇಲಾಖೆಯವರಿಗೂ ನಾನು ಎಚ್ಚರಿಕೆಪೂರ್ವಕ ವಿನಂತಿ ಮಾಡ್ತೇನೆ, ಈ ರೀತಿಯ ಘಟನಾವಳಿಗಳು ಆಗಲಿಕ್ಕೆ ಕೊಡಬಾರ್ದು. ಯಾವುದೇ ರೀತಿಯಿಂದ ಗೋ ಹತ್ಯೆಗೆ ಅವಕಾಶಗಳನ್ನು ಕೊಡಲೇಬಾರ್ದು. ಹಳೆಯಾಳ ದಾಂಡೇಲಿ ಅಷ್ಟೇ ಅಲ್ಲ, ಹಳೆಯಾಳ ಇರಲಿ, ಜೋಡ ಇರಲಿ, ಎಲ್ಲಿಯೂ ಸಹ ಈ ರೀತಿ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಅದಕ್ಕೇನು ಯೋಗ್ಯ ಕ್ರಮ ಕೈಗೊಳ್ಳಬೇಕು, ಕೂಡಲೇ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಎಚ್ಚರಿಕೆಪೂರ್ವಕವಾದಂಥ ವಿನಂತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ.